ಮಲೆನಾಡು. ಮಳೆ ಬಂದರೆ ಮಲೆನಾಡಿಗೊಂದು ಕಳೆ. ಸದ್ಯ ಮಲೆನಾಡು ಚಿಕ್ಕಮಗಳೂರಿನಲ್ಲಿ ತುಂತುರು ಮಳೆಯಾಗ್ತಿದೆ. ಇಲ್ಲಿನ ವಾತಾವರಣವನ್ನು ನೋಡೋಕ್ಕೆ ಕಣ್ಣಿಗೆ ಹಬ್ಬ. ಅಷ್ಟು ಆಹ್ಲಾದಕರವಾಗಿದೆ, ಅಷ್ಟು ಮನಮೋಹಕವಾಗಿದೆ ಮಲೆನಾಡಿನ ರಮಣೀಯ ವಾತಾವರಣ. ಮಲೆನಾಡು ನಯನ ಮನೋಹರ ಆಗಿದ್ದರೂ ಇದೇ ಕಳೆದ 15 ದಿನಗಳ ತನಕ ಹೊರಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಕಾರಣ ರಣ ಬಿಸಿಲು. ತಲೆ ಎತ್ತೋಕ್ಕೂ ಕೂಡ ಬಿಡದಂತೆ ಹಿಂಡಿ ಹಿಪ್ಪೆ ಮಾಡಿ ಹಾಕ್ತಾ ಇತ್ತು. ಆದರೆ ಕಳೆದ ಕೆಲ ದಿನಗಳಿಂದ ಲೈಟಾಗಿ ಸುರಿತಿರುವಂಥ ಮಳೆ ಈ ವೆದರನ್ನು ಎಂಜಾಯ್ ಮಾಡಲೇಬೇಕು ಅನ್ನೋ ಲೆವೆಲಿಗೆ ಕಿಚ್ಚು ಹೊತ್ತಿಸಿದೆ. ನಮ್ಮ ಮಲೆನಾಡಿನಲ್ಲೂ ಈ ರೀತಿಯ ಬಿಸಿಲು ಬರುತ್ತಲ್ಲ, ಈ ರೀತಿ ಆದರೆ ಮುಂದೆ ಮಾರಿ ಹಬ್ಬನೇ ಇದೆ ಅನ್ನೋ ರೀತಿ ನನಗೂ ಕೂಡ ಒಂದು ಕ್ಷಣ ಯೋಚಿಸೋ ಹಾಗೆ ಮಾಡಿಬಿಡ್ತು ಈ ಬಾರಿ ಬಂದಂತಹ ಬಿಸಿಲಿನ ಹೊಡೆತ. ಕಳೆದ 3-4 ದಿನಗಳಿಂದ ಸುರಿಯುತ್ತಿರುವ ಮಳೆಯ ಅನುಭವವನ್ನು ನಾನು ಕೂಡ ಪಡಿಬೇಕು ಅಂತ ಇವತ್ತು ಬಾಳೆಹೊನ್ನೂರು ಕೊಪ್ಪದ ಕಡೆಗೆ ಒಂದು ಟ್ರಿಪ್ಪು ಹಾಕಿದ್ವಿ. ತುಂತುರು ಮಳೆ, ಮೋಡ ಮುಸುಕಿದ ಬೆಟ್ಟ ಗುಡ್ಡಗಳು, ಎಲ್ಲಿ ಕಣ್ಣು ಹಾಯಿಸಿದ್ರೂ ಕಾಣೋ ಕಾಫಿ ತೋಟಗಳು, ಕಡಿದಾದ ಟಾರ್ ರೋಡಲ್ಲಿ ವಾಹನಗಳ ಓಡಾಟ, ಕಾಫಿ ನಾಡಿನ ಬ್ಯೂಟಿಯನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿತಿದ್ದಂಥ ಟೂರಿಸ್ಟು. ಅಬ್ಬಾ, ನೆಮ್ಮದಿ ಸಿಗಬೇಕು ಅಂತ ಹೇಳಿದರೆ ಇಲ್ಲಿಗೆ ಬರಬೇಕು ಅಂತ ಹೇಳುವ ಪ್ರವಾಸಿಗರ ಮಾತು. ಇದನ್ನೆಲ್ಲ ನೋಡಿದ ನನಗೆ ಇಲ್ಲೇ ಹುಟ್ಟಿರೋ ನಾವುಗಳು ಎಷ್ಟು ಪುಣ್ಯವಂತರು ಅಂತ ಅನ್ನಿಸಿಬಿಟ್ಟು. ಅಷ್ಟಕ್ಕೂ ಇವತ್ತು ನಾನು ಹೊರಟಿದ್ದು ಒಂದು ಕಾರ್ಯಕ್ರಮಕ್ಕೆ. ಸದ್ಯ ಶೃಂಗೇರಿ ಭಾಗದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿರುವ ವಿಶ್ವನಾಥ್ ಗದ್ದೆಮನೆ ಅವರು ಏನೋ ಪರಿಸರ ಕ್ರಾಂತಿ ಮಾಡ್ತಾರಂತೆ, ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಗಿಡ ನೆಡ್ತಾರಂತೆ ಅನ್ನೋ ವಿಚಾರಕ್ಕೆ. ಇರಲಿ, ಈ ಪರಿಸರ ದಿನದ ಒಂದು ದಿನದ ಕಾರ್ಯಕ್ರಮದಲ್ಲಿ ಇದೆಲ್ಲ ಇದ್ದಿದ್ದೆ, ನೋಡ್ಕೊಂಡು ಬರೋಣ ಅಂತ ಹೊರಟೆ. ಇವತ್ತು ವಿಶ್ವ ಪರಿಸರ ದಿನ. ಈ ಪರಿಸರ ದಿನದಂದು ಗಿಡ ನೆಡಿ ಅಂತ ಹೇಳೋದು ಶಿಷ್ಟಾಚಾರ ಅನ್ನುವಂತೆ 1-2 ಗಿಡ ನೆಡೋದು, ಭಾಷಣ ಮಾಡೋದು, ಮನೆ ಕಡೆ ಮತ್ತೆ ಮುಖ ಮಾಡೋದು, ಇದನ್ನೆಲ್ಲ ಅನೇಕ ವರ್ಷಗಳಿಂದ ನಾವು ನೀವೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಹಾಗೆ ನೆಟ್ಟ ಗಿಡ ಬದುಕಿದ್ವಾ, ದೊಡ್ಡವಾದ್ವಾ, ಏನು ಅಂದರೆ ಏನನ್ನು ಕೂಡ ನಾವು ತಿಳ್ಕೊಳ್ಳುವ ಗೋಜಿಗೆ ಹೋಗಲ್ಲ. ಆದರೆ ಇವತ್ತು ಕೂಡ ಅದೇ ರೀತಿ ಆಗಿರುತ್ತೆ ಅನ್ನೋಂಥ ಯೋಚನೆಯಿಂದ ನಾನು ಕೊಪ್ಪ ತಾಲೂಕಿನ ಉತ್ತಮೇಶ್ವರ ಸ್ಕೂಲಲ್ಲಿ ನಡೀತಿದ್ದ ಕಾರ್ಯಕ್ರಮಕ್ಕೆ ಸೇರಿಕೊಂಡೆ. ಅಷ್ಟೊತ್ತಿಗಾಗಲೇ ವಿಶ್ವನಾಥ್ ಗದ್ದೆಮನೆ ಅನೇಕ ಶಾಲೆಗಳಿಗೆ ಹೋಗಿ ಗಿಡಗಳನ್ನು ನೆಟ್ಟು ಆ ಬಳಿಕ ಆ ಶಾಲೆಯ ವೇದಿಕೆಯಲ್ಲಿ ಆಸೀನರಾಗಿದ್ದರು. ಅಂದಾಗೆ ಇದು ಶೃಂಗೇರಿ ಕ್ಷೇತ್ರದ 172 ಸರ್ಕಾರಿ ಶಾಲೆಗಳಲ್ಲಿ 5,000ಕ್ಕೂ ಹೆಚ್ಚು ಗಿಡ ನೆಡುವ ಕಾರ್ಯಕ್ರಮ. ಒಂದೇ ದಿನ ಅಷ್ಟು ಶಾಲೆಗಳನ್ನು ಇವರು ಹೇಗೆ ಅಟೆಂಡ್ ಮಾಡ್ತಾರೆ, ಹೇಗೆ ಗಿಡಗಳನ್ನು ನೆಡುತ್ತಾರೆ, ಅದನ್ನು ಹೇಗೆ ಬೆಳೆಸ್ತಾರೆ, ಇದೆಲ್ಲ ಹೇಳೋಕ್ಕೆ ಚಂದ, ಕಾರ್ಯಗತ ಮಾಡೋಕ್ಕೆ ಕಷ್ಟ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. ಇನ್ ಕೇಸ್ ಇದು ಅಂದುಕೊಂಡಂತೆ ಎಕ್ಸಿಕ್ಯೂಟ್ ಆದರೆ ಇದೊಂದು ಮಹಾ ಅಭಿಯಾನ ಆಗುತ್ತೆ, ನೋಡೋಣ ಅಂತ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ. ಅದಾಗಲೇ ಬೆಳಗ್ಗೆಯಿಂದಲೂ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಓಡಾಡಿದ ವಿಶ್ವನಾಥ್ ಗದ್ದೆಮನೆ ತಾವೇ ಸಾಕಷ್ಟು ಶಾಲೆಗಳಿಗೆ ತೆರಳಿ ಈ ಮಹಾ ಅಭಿಯಾನದಲ್ಲಿ ಭಾಗಿಯಾಗಿದ್ದರು. ಪರಿಸರದ ಪ್ರಾಮುಖ್ಯತೆ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿ ಹೇಳ್ತಿದ್ರು. ನೆಪ ಮಾತ್ರಕ್ಕೆ ಈ ದಿನವನ್ನು ಪರಿಸರ ದಿನ ಅಂತ ಆಚರಿಸೋದು ಬೇಡ, ಪರಿಸರ ನಮ್ಮ ಬದುಕಿನ ಅವಿಭಾಜ್ಯ ಅಂಗ, ಪರಿಸರ ಉಳಿದರೆ ಮಾತ್ರ ನಮ್ಮ ಜೀವನ ಅನ್ನೋದನ್ನು ಎಳೆಯಾಗಿ ವಿದ್ಯಾರ್ಥಿಗಳಿಗೆ ಬಿಡಿಸಿ ಹೇಳುವ ಕೆಲಸವನ್ನು ವಿಶ್ವನಾಥ್ ಗದ್ದೆಮನೆ ಮಾಡ್ತಿದ್ರು. ಉತ್ತಮೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲೂ ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸ್ತಾ ಇದ್ದರು. ಅಷ್ಟೇ ಅಲ್ಲದೆ ಗಿಡ ನೆಡುವ ಸಂದರ್ಭದಲ್ಲಿ ಮಕ್ಕಳ ಜೊತೆ ತಾವು ಮಕ್ಕಳಾಗಿದ್ದು ನೋಡೋಕ್ಕೆ ಪಸಂದಾಗಿತ್ತು. ಹೀಗೆ ಗಿಡ ನೆಟ್ಟಾದ ಬಳಿಕ ಕೇಳಿದೆ, ಗಿಡಗಳನ್ನು ಏನೋ ನೆಟ್ರಿ ಅವುಗಳು ಬೆಳೆದ್ವಾ ಇಲ್ವಾ ಅಂತ ಹೇಗೆ ಫಾಲೋ ಅಪ್ ಮಾಡ್ತೀರಿ ಅಂತ ಕೇಳಿದೆ. ಈ ಸಂದರ್ಭದಲ್ಲಿ ಅವರು ಹೇಳಿದಾಗಲೇ ಗೊತ್ತಾಗಿದ್ದು ಈ ಅರ್ಥಪೂರ್ಣ ಕಾರ್ಯಕ್ರಮದ ಗುಟ್ಟು. ಹೌದು, ಈ ವಿಶ್ವನಾಥ್ ಗದ್ದೆಮನೆ ಅವರು ಸರ್ಕಾರಿ ಶಾಲೆಗಳ ಮಕ್ಕಳ
ಶ್ರೇಯಸ್ಸಿಗೆ ಈಗಾಗಲೇ ಟೊಂಕ ಕಟ್ಟಿ ನಿಂತಿದ್ದಾರೆ. ಶೃಂಗೇರಿ ಕ್ಷೇತ್ರದ 172 ಸರ್ಕಾರಿ ಶಾಲೆಗಳಲ್ಲಿ ಓದ್ತಿರೋ 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಯೂನಿಫಾರ್ಮು, ಟ್ರ್ಯಾಕ್ ಶೂಟು, ಸ್ಕೂಲ್ ಬ್ಯಾಗು ಕೊಡ್ತಿದ್ದಾರೆ. ಕಳೆದ ವರ್ಷವೂ ಕೊಟ್ಟಿದ್ದಾರೆ. ಇದು ಕಳೆದ ವರ್ಷದಿಂದಲೇ ಜಾರಿಯಾಗಿರುವಂತಹ ಪ್ಲ್ಯಾನು. ಹೀಗೆ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಈ ಸವಲತ್ತು ಕೊಡೋಕ್ಕೆ ಕಾರಣ ಈ ಮಕ್ಕಳು ಖಾಸಗಿ ಶಾಲೆಗಳಲ್ಲಿ ಓದ್ತಿರೋ ಯಾವ ಮಕ್ಕಳಿಗಿಂತಲೂ ಕಡಿಮೆ ಆಗಬಾರ್ದು, ಅವರಲ್ಲಿ ಯಾವುದೇ ರೀತಿಯಾದಂಥ ಭೇದ ಭಾವ ಬರಬಾರ್ದು ಅನ್ನುವಂಥ ಯೋಚನೆ. ಈ ರೀತಿಯ ದೂರದೃಷ್ಟಿಯನ್ನು ಇಟ್ಕೊಂಡು ಕೊಡ್ತಿರೋ ಸವಲತ್ತನ್ನು ಯಾವ ಶಿಕ್ಷಕರು ಕೂಡ ಮಕ್ಕಳಿಗೆ ತಲುಪಬಾರ್ದು ಅಂತ ಅಪೇಕ್ಷೆ ಪಡಲ್ಲ. ಆದರೆ ಗಿಡಗಳನ್ನು ಪಾಲನೆ ಮಾಡುವ ವಿಚಾರದಲ್ಲಿ ರೈತ ಒಕ್ಕೂಟ ಒಂದು ಕಂಡೀಷನ್ ಹಾಕಿದೆ. ಅದೇನೆಂದರೆ, ಒಂದು ವೇಳೆ ಏನಾದರೂ ಗಿಡಗಳನ್ನು ಬೆಳೆಸೋದ್ರಲ್ಲಿ ಶಿಕ್ಷಕರು ಫೇಲ್ಯೂರ್ ಆದರೆ ಆ ಶಾಲೆಗಳಿಗೆ ಯೂನಿಫಾರ್ಮು, ಟ್ರ್ಯಾಕ್ ಶೂಟು, ಸ್ಕೂಲ್ ಬ್ಯಾಗು ಯಾವುದು ಕೂಡ ಸಿಗಲ್ಲ. ಅಂದರೆ ಆ ಶಾಲೆಯ ಮಕ್ಕಳಿಗೆ ಸಿಗಲ್ಲ. ಹಾಗಾಗಿ ಶಿಕ್ಷಕರ ಮೇಲೆ ಮಹತ್ತರವಾದಂಥ ಜವಾಬ್ದಾರಿ ಇದ್ದೇ ಇದೆ. ಇವತ್ತು ವಿಶ್ವ ಪರಿಸರ ದಿನ ನಮ್ಮ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ವತಿಯಿಂದ 175 ಶಾಲೆಗೆ ಒಟ್ಟಾರೆಯಾಗಿ 5,000 ಗಿಡಗಳನ್ನು ತಲುಪಿಸಿದ್ದೀವಿ. ಆ 5,000 ಗಿಡನ ಆಲ್ಮೋಸ್ಟ್ ಎಲ್ಲ ಶಾಲೆಯರು ನಟ್ಟು ನಮಗೆಲ್ಲ ವಿಡಿಯೋ ಎಲ್ಲ ಹಾಕಿ ಕಳಿಸಿದ್ದಾರೆ. ನಾವು ಒಂದು 5 ಶಾಲೆಗೆ ಹೋಗಿ ಗಿಡ ನಟ್ಟು ಮಾಡ್ತಾಯಿದ್ವಿ. ಸೊ ಇದೇ ರೀತಿ ಮುಂದಿನ ದಿನಗಳಲ್ಲೂ ಒಂದು ದೊಡ್ಡ ಅಭಿಯಾನ ಮಾಡಬೇಕು. ನಾವೇನು 175 ಶಾಲೆ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ವಿ ಅಂತೇಳಿದ್ರೆ, ನಾವು ಆ ಶಾಲೆಗೆ ನಮ್ಮದಾದ ಒಂದು ಈ ಪರಿಕರಗಳನ್ನು ಕೊಡ್ತಾ ಇದ್ದೀವಿ. ಅವರಿಗೆ ಯೂನಿಫಾರ್ಮ್ ಇರ್ಬೋದು, ಬ್ಯಾಗ್ ಇರ್ಬೋದು, ಟ್ರ್ಯಾಕ್ ಪ್ಯಾಂಟು, ಟಿ ಶರ್ಟು ಇರ್ಬೋದು. ಆ ಶಾಲೆಗೆ ಹೇಳಿದ್ದೀವಿ, ನಾವೇನು ಗಿಡ ಕೊಟ್ಟಿರ್ತೀವಿ ಆ ಗಿಡ ಮುಂದಿನ ವರ್ಷ ಬರುವಾಗ ಅದನ್ನು ಬೆಳೆಸಿ ಪೋಷಣೆ ಮಾಡಿ ದೊಡ್ಡದಾಗಿರಬೇಕು. ಆವಾಗ ನಾವು ಮತ್ತೆ ಮುಂದಿನ ಇದರಲ್ಲಿ ಪರಿಕರ ಕೊಡಬೇಕೋ ಬೇಡ ಅನ್ನೋದನ್ನು ಯೋಚನೆ ಮಾಡ್ತೀವಿ ಅಂತ ಹೇಳಿ ಅವರಿಗೊಂದು ಟಾಸ್ಕ್ ಕೊಟ್ಟಿದ್ದೀವಿ. ಆಮೇಲೆ ಈಗ ಅದನ್ನು ಉಳಿಸ್ಲಿಕ್ಕೆ ಶೇಡ್ ನೆಟ್ಟು ಅದನ್ನು ಕೊಟ್ಟಿದ್ದೀವಿ. ಅದನ್ನು ಯಾವುದೋ ದನ ಅಥವಾ ಕರು ಬಂದು ತಿನ್ನಬಾರ್ದು ಅನ್ನೋದನ್ನು ಅವರಿಗೊಂದು ಟಾಸ್ಕ್ ನಮ್ಮಿಂದ ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋದು ಆ ಗಿಡನ ಅವರು ಉಳಿಸಿ ಬೆಳೆಸ್ಕೊಂಡು ಹೋಗಬೇಕು. ನಾವು ಮುಂದಿನ ದಿನದಲ್ಲಿ ಅತಿ ಹೆಚ್ಚಿನದಾಗಿ ನಾವೇನು ಪರಿಕರಗಳು ಕೊಡಬೇಕು ಅಂತಿದ್ದೀವಿ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಇನ್ನೂ ಹೆಚ್ಚಿನದಾಗಿ ಕೊಡ್ತಾ ಹೋಗ್ತೀವಿ ಅಂತ ಹೇಳಿದ್ದೀವಿ. ಯಾರು ಬೆಳೆಸಲ್ಲ ಅವರಿಗೆ ನಾವು ಹೇಳಿದ್ದೀವಿ, ಅಂದರೆ ನೀವು ಅದು ನಿಮ್ಮ ಜವಾಬ್ದಾರಿ, ಅದು ಮಾಡಿಸ್ಬೇಕು ಅಂತ ಹೇಳಿ. ಅವ್ರು ಮಾಡ್ತಾರೆ ಅನ್ನೋದೊಂದು ಭರವಸೆ ನಮಗೆ ಖಂಡಿತ ಮಾಡ್ತಾರೆ. ರೈತ ಒಕ್ಕೂಟದಿಂದ ನಮಗೆ ಗಿಡಗಳನ್ನು ನೆಡೋದಕ್ಕೆ ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಅವರು ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಆ ಗಿಡವನ್ನು ಉಳಿಸಿ ಬೆಳೆಸಬೇಕು ಅಂತ. ಅವ್ರು ಕೊಟ್ಟಿರುವಂಥ ಟಾಸ್ಕನ್ನು ನಾವು ಖಂಡಿತ ಸಂಪೂರ್ಣ ಮಾಡಿ ವಿನ್ ಆಗ್ತೀವಿ ಅಂತ ಹೇಳಿ ಅವ್ರಿಗೆ ಭರವಸೆ ನೀಡ್ತಾ, ವಿಶೇಷವಾಗಿ ಮಕ್ಕಳಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸ್ಬೇಕು. ಈಗ ನಮ್ಮ ದೇಶದಲ್ಲೇ ಡೆಲ್ಲಿಗೆ ಹೋದರೆ ನೀವು ಆಮ್ಲಜನಕನ ದುಡ್ಡು ಕೊಟ್ಟು ತಗೊಳ್ಬೇಕಾದ ಪರಿಸ್ಥಿತಿ ಬಂದಿದೆ. ಅಂದರೆ ಇದನ್ನು ನಾವು ಪರಿಸರ ಉಳಿಸಿದ್ರೆ ಮತ್ತು ಮುಂದಿನ ಮಕ್ಕಳ ಜೀವನ ಒಳ್ಳೆಯದಾಗುತ್ತೆ, ಮುಂದಿನ ಪೀಳಿಗೆಗೆ ಒಳ್ಳೆಯದಾಗುತ್ತೆ ಅನ್ನೋ ದೃಷ್ಟಿಯಿಂದ. ಪರಿಸರ ಉಳಿದ್ರೆ ರೈತರು ಉಳಿತಾರೆ, ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಉಳಿತಾರೆ, ಎಲ್ಲರೂ ಉಳಿತಾರೆ. ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪರಿಸರ ಅಂದರೆ ಬರೀ ಮರ ಬೆಳೆಸೋದು, ಗಿಡ ಬೆಳೆಸೋದು ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಪರಿಸರ ಸಂಬಂಧಿತ ಒಂದು ವಿಷಯ ಆಗಿರ್ತದೆ. ಅಲ್ಲಿಗೆ ಈ 5,000 ಗಿಡ ನೆಡುವ ಯೋಜನೆ ಏನಿದೆ ಇದು ಫೇಲ್ಯೂರ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸ್ಬಿಡ್ತು ನನಗೆ. ಪರಿಸರ ದಿನದ ಅಂಗವಾಗಿ ಶೃಂಗೇರಿ ರೈತ ಒಕ್ಕೂಟದ ವಿಶ್ವನಾಥ್ ಗದ್ದೆಮನೆ ಅವರು ಮಾಡ್ತಿರೋ ಈ ಮಹಾ ಅಭಿಯಾನದಲ್ಲಿ ಒಂದು ಲಾಜಿಕ್ ಇದೆ ಅಂತಲೂ ಅನ್ನಿಸ್ತು. ಇಂಥದ್ದೊಂದು ಯೋಜನೆಗೆ ಅರಣ್ಯ ಇಲಾಖೆ ಕೂಡ ಸಾಥ್ ಕೊಟ್ಟಿರೋದು ಶ್ಲಾಘನೀಯವೇ ಸರಿ. ಇನ್ನು ಈ ಯೋಜನೆಯನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯರೂಪಕ್ಕೆ ತರುವ ಪ್ಲ್ಯಾನನ್ನು ಶೃಂಗೇರಿ ರೈತ ಒಕ್ಕೂಟ ಮಾಡಿಕೊಂಡಿದೆ. ಒಕ್ಕೂಟದ 100 ಕಾರ್ಯಕರ್ತರು ಸ್ವಯಂ ಪ್ರೇರಣೆಯಿಂದ ಈ ಮಹಾ ಅಭಿಯಾನದಲ್ಲಿ ಭಾಗಿಯಾಗಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಮಲೆನಾಡಲ್ಲಿ ಮತ್ತೊಂದು ಹಸಿರು ಕ್ರಾಂತಿಗೆ ಮುನ್ನುಡಿ ಬರೆಯುವ ಎಲ್ಲ ಲಕ್ಷಣಗಳು ಗೋಚರಿಸ್ತಿದೆ. ಒಟ್ಟಿನಲ್ಲಿ ರೈತರ ಸಂಕಷ್ಟಕ್ಕೆ ಧ್ವನಿಯಾಗಿರುವ ವಿಶ್ವನಾಥ್ ಗದ್ದೆಮನೆ ಅವರ ಈ ರೀತಿಯ ಸಮಾಜಮುಖಿ ಕಾರ್ಯಗಳು ಮುಂದುವರಿಲಿ. ಮಲೆನಾಡಿಗರ ಕಣ್ಣೀರನ್ನು ಒರೆಸಲು ಒಬ್ಬ ಒಳ್ಳೆಯ ನಾಯಕ ಸಿಗಲಿ ಅನ್ನುವಂಥ ಆಶಯವನ್ನು ನಾವು ಕೂಡ ವ್ಯಕ್ತಪಡಿಸ್ತಾ ಇದ್ದೀವಿ. ಶುಭವಾಗಲಿ. ನನ್ನ ವೆಯ್ಟು 125 kg ಇದೆ ಸರ್. ನಾನು 75 kg ಆಗಬೇಕು ಅಂದರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 125 kg ಇಂದ ಆರಾಮಾಗಿ 75 kg ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ.
ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.